ಮಕ್ಕಳೇ ಎಲ್ಲ ವಿಜ್ಞಾನ ಬುಕ್ ತೆಗೀರಿ. ಬುಕ್ ತೆಗೆದು ಅದರಲ್ಲಿ ಇವತ್ತು ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶ ಡ್ರಾಯಿಂಗ್ ಕೊಟ್ಟು ನನಗೆ ತೋರಿಸ್ಬೇಕಾಗುತ್ತೆ. ಹಾಗೆ ಜೊತೆಲಿ ಬರ್ರಿ. ಹೇಳ್ತೀನಿ. ಫಸ್ಟ್ ನನ್ನ ಹೆಸರು ಗಜೇಂದ್ರ ಗೌಡ ಅಂತ. ನಾನು SK ವಿಷನ್ ಹೊಸಕೋಟೆ ಮನಸ್ಸೆ ಆಕಾಶ ಪ್ರತಿಷ್ಠಾನದಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಒಬ್ಬೊಬ್ಬರ ಪರಿಚಯ ಮಾಡ್ತೀವಿ, ಅದಾದ್ಮೇಲೆ ಶುರು ಮಾಡೋಣ. ಓಕೆ ಮಕ್ಕಳ? ಓಕೆ, ಇಲ್ಲಿಂದ ಶುರು ಮಾಡೋಣ. ಓಕೆ ಸರ್, ನನ್ನ ಹೆಸರು ರವಿ ಸರ್. ವೆರಿ ಗುಡ್. ಓಕೆ, ನೋಡಿ ಇದೇನಿದು? ಎಷ್ಟು ಪೆನ್ ಇದೆ ಇಲ್ಲಿ? ಓಕೆ, ಈ ಪೆನ್ ನಿಮಗೆ ಕೊಡ್ತೀನಿ. ನನಗೆ 2 ಪೆನ್ ಮಾಡ್ಕೊಡ್ತೀರಾ? ನೋಡೋಣ, ಹಾಗಾದ್ರೆ ನಾನು ಮಾಡಿ ತೋರಿಸ್ಲಾ? ಓಕೆ, 1 ಪೆನ್ ಆಗುತ್ತಾ, 2 ಪೆನ್ ಆಗುತ್ತೋ, ಇನ್ನೂ ಎಷ್ಟು ಆಗುತ್ತೋ ಗೊತ್ತಿಲ್ಲ. ಓಕೆ, ನೋಡೋಣ. ಓಕೆ ಓಕೆ, ಎಷ್ಟು ಪೆನ್ ಇದೆ? ಯಾರು ಹೇಳ್ತೀರಾ? ಮನೆ ಮನೆಗೆ ಹೇಳಿ, ಎಷ್ಟಿದೆ ನೋಡಿ? 4 ಇದೆಯಾ? ವೆರಿ ಗುಡ್. ಸರ್, ಎಷ್ಟಿದೆ ಸರ್? ಓಕೆ, ನೋಡಿ ಮೇಲ್ಗಡೆ 1 2 3 4, ಅದೇ ತರ ಕೆಳಗಡೆ 5 6 7 8, ಅದೇ ತರ ಇನ್ನು ಕೆಳಗಡೆ 9 10 11. ನೋಡಿ ಅಂದ್ರೆ ಎಷ್ಟಿದೆ ಟೋಟಲ್? 11 ಅಲ್ವಾ? ನೋಡಿದ್ರೆ ಮುಚ್ಚ ಇಲ್ಲಾದ್ರೂ ಓಕೆ, ಡೈಲಿ ಲೈಫಲ್ಲಿ ಏನ್ ಬಳಸ್ತಾರೆ? ಈ ತರದ ಒಂದು ಮಿರರ್ಸ್ ನ ಈ ತರ ಜಾಯಿಂಟ್ ಮಾಡಿರೋದು ಎಲ್ಲಿ ಬಳಸ್ತಾರೆ? ಬ್ಯೂಟಿ ಪಾರ್ಲರ್ ಹೋಗಿದ್ರಾ? ಓಕೆ, ಹಾಗಾದ್ರೆ ನೋಡಿ ಇದ್ರಲ್ಲಿ ನಮ್ಗೆ ಇಷ್ಟಿದೆ. ಯಾಕೆ ಈ ತರ ಕಾಣಿಸ್ತಾ ಇದ್ದಾರೆ? ಸಮತಲದಲ್ಲಿ ನಾವು ಬೇರೆ ಬೇರೆ ಒಂದು ಕೋನದಲ್ಲಿ ಇಟ್ಟಾಗ ಅದೇನಾಗ್ತದೆ, ಅದರ ಒಂದು ಪ್ರತಿಬಿಂಬಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಓಕೆ ಮಕ್ಕಳ, ಚೆನ್ನಾಗಿತ್ತಾ? ನೋಡೋಣ ಈ ತರದ್ದು ಮ್ಯಾಜಿಕ್ ಮಾಡುವ. ಓಕೆ, ಕಟ್ ಮಾಡು. ಈಗ ಜೋಡಿಸ್ತಾ ಹೋಗ್ತಾರೆ, ನೋಡೋಣ ಕರೆಕ್ಟಾಗಿ ಜೋಡಿಸ್ತಾರೆ ಇಲ್ವೋ. ಓಕೆ, ಕೆಳಗಡೆ ನೋಡಿ ಮಾಡಿದ್ದಾರೆ ಕೆಳಗಡೆ ಮಾಡಬೇಕು ಅಲ್ವಾ? ಯಾಕೆ
ಯಾಕೆ ಏನಿರ್ಬೋದು ಕಾರಣ? ಮೆದುಳು ಅಲ್ವಾ? ನೋಡೋಣ. ಹಾಗಾದ್ರೆ ನೀವು ಇದೇ ಕನ್ನಡಿ ಮುಂದೆ ಮನೆಯಲ್ಲಿ ಏನಾದ್ರು ಬಲಗೈನ ಮೇಲೆ ಇಟ್ಟಾಗ ನಿಮ್ಗೆ ಯಾವ ಕೈ ಕಾಣಿಸುತ್ತೆ? ಇದು ನಾವು ಪಾರ್ಶ್ವಪಲ್ಲಟ ಅಂತ ಕರಿತೀವಿ. ಓಕೆನಾ? ಓಕೆ, ಏನ್ ಮಾಡ್ತೀರಾ? ಎಲ್ಲರ ಕೈ ತರ ಇಟ್ಕೊಳ್ಳಿ. ರೆಡಿನಾ? ಅಟೆಂಡ್ ಮಾಡಿ. ಓಕೆ, ಕುರ್ಸಿಡ. ಇನ್ನೊಬ್ಬ ಇಗ್ನೇಟರ್ ಇದ್ದಾರೆ, ರೂಪ ಅಂತ, ಅವ್ರನ್ನ ಕರ್ತಿದ್ವಿ. ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಮುಂದಿನ ತರಗತಿಯಲ್ಲಿ ಅವ್ರನ್ನ ಬಂದಾರೆ. ರೆಡಿನಾ ಮಕ್ಕಳ? ಯಾರವರು ಪಾಲಕರಾದಾಗ James Watt. ಜೇಮ್ಸ್ ವ್ಯಾಟ್ ಏನ್ ಮಾಡ್ತಾರ, ಆ ಒಂದು ಸಣ್ಣ ನೀರ ಮುಟ್ಕೊಂಡು ಫಸ್ಟ್ಗೆ ಕೆಟ್ಟದನ್ನ ಇದು ಮಾಡ್ತಾರೆ. ಕೆಟ್ಟದನ್ನ ಕಾಯಿಸಿ ನೀರು ಆವಿಯಾಗಿ ಹೋಗೋದು. ಫಸ್ಟ್ಗೆ ದ್ರವರೂಪದಲ್ಲಿರುವಂತ ನೀರು ಆವಿಯಾಗಿ ಅನ್ನೋ ಶಕ್ತಿ ಪರಿವರ್ತನೆ ಆಗ್ತಾಗಲ್ಲ ಇದರಲ್ಲೇ ಆಗ್ತದಾನೆ. ಆವಾಗ ಈ ಚಿಕ್ಕದಕ್ಕೆ ಎಕ್ಸ್ಪೆರಿಮೆಂಟ್ ಇಂದಲೇ ಒಂದು ಈ ಮಾಡಲ್ ಆಗಿ ಈ ತರ ಮಷಿನ್ ರೆಡಿ ಮಾಡ್ತಾರೆ. ಉಷ್ಣ ಎಂಜಿನ್ ಅಂತ ಉಷ್ಣವನ್ನ ಕೊಟ್ಟು ಆ ಎಂಜಿನ್ ಉಷ್ಣ ಶಕ್ತಿ ಇದು ಮಾಡ್ಕೊಂಡು ಈ ಬೆಣ್ಣೆನ ಕರೆಯಿಡ್ತಾರೆ. ಈ ಬೆಣ್ಣೆ ಏನಾದ್ರು ನೋಡಿದ್ರೆ ಬೆಣ್ಣೆ ಆಟ ಆಡ್ಬಿಡ್ತಾರೆ. ಓಕೆ ಮಕ್ಕಳ, ಹೇಗಿತ್ತು? ಏನು ಮಕ್ಕಳ ಇವತ್ತು ಈ ಕ್ಲಾಸಲ್ಲಿ ಯಾರು? ಜೇಮ್ಸ್ ಸರ್ ಬಗ್ಗೆ ದೊಡ್ಡ ಸರ್ ಬೇಡ ಕತೆ ಹೇಳ್ತಾರೆ ಓಕೆ, ಹಾಗಾದ್ರೆ ಈ ಒಂದು ಕ್ಲಾಸಲ್ಲಿ ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತ ನೋಡ್ಕೊಳ್ಳೋಣ. ಓಕೆ, ಎಲ್ಲ ಒಂದು ತರಗತಿಯಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ. ಅದರಲ್ಲಿ ಸ್ಪೆಷಲ್ ಆಗಿ ಥಿಂಕ್ ಮಾಡಿ ಹೇಳೋದಂತ ವಿದ್ಯಾರ್ಥಿ ಅಂತ ಯೋಗ ಮುಂದೆ ಇವತ್ತಿನ ಪಾರ್ಟಿಸಿಪೇಟ್ ಅದೇ ತರ ಊರಲ್ಲಿ ತಿಪ್ಪೇಶ್ ಅನ್ನೋರು ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಕೆಲವೊಂದು ಮಾದರಿಗಳನ್ನು ಕೆಲವೊಂದು ಪಾಠಗಳಿಗೆ ಪರಿಚಯಿಸುತ್ತಿದ್ವಿ. ಈ ಒಂದು ತರಗತಿ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ಭಾವಿಸಿದೆ. ಎಲ್ಲರಿಗೂ ನಮ್ಮ ಕಡೆಯಿಂದ, ಅಗಸ್ತ್ಯ ಕಡೆಯಿಂದ, ಶಾಲೆ ಕಡೆಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ಆಗಲ್ಲ ಸರ್. ಮೇಡಮ್ ಬಾಯ್ ಮೇಡಮ್. ಈ ಒಂದು ಕಥೆಯ ಸಂದೇಶ ಏನಪ್ಪ ಅಂತಂದ್ರೆ, ಶಿಕ್ಷಣವು ಕೇವಲ ಸತ್ಯಗಳನ್ನು ಕಂಠಪಾಠ ಮಾಡುವುದು ಮಾತ್ರವಲ್ಲ, ಇದು ಜಗತ್ತನ್ನ ಅನ್ವೇಷಿಸುವುದು ಮತ್ತೆ ಪ್ರಶ್ನಿಸುವುದು ಮತ್ತು ಮತ್ತು ಅರ್ಥ ಮಾಡಿಕೊಳ್ಳುವುದು. ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಕುತೂಹಲದ ಕಿಡಿಯನ್ನು ವರ್ತಿಸುತ್ತದೆ ಮತ್ತು ಪ್ರತಿ ಮಗುವು ದೊಡ್ಡ ಕನಸನ್ನ ಮತ್ತು ಸಾಮರ್ಥ್ಯವನ್ನ ಹೊಂದಿರುವಂತಹ ಒಂದು ಸಾಬೀತುಪಡಿಸುವಂತಹ ಕೆಲಸವನ್ನ ಅಗಸ್ತ್ಯ ಫೌಂಡೇಶನ್ ಮಾಡ್ತಾ ಬರ್ತಾ ಇದೆ.